ನಿನ್ನೆ ಸೆಮಿಫೈನಲ್ ಮ್ಯಾಚ್ ಏನಾಯಿತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಇದರಲ್ಲಿ ನಿಮಗೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ ಅನಿಸುತ್ತೆ? ಫಾರ್ ಎಕ್ಸಾಂಪಲ್ ಅದರಲ್ಲಿ ಅಕ್ಷರ್ ಪಟೇಲ್ 2 ಕ್ಯಾಚ್ ಹಿಡಿತಾನೆ. ಇಂಥ ಕ್ಯಾಚ್ ಗುರು, ಅದೇ ನನಗೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅನಿಸುತ್ತೆ ಆ್ಯಕ್ಚುಲಿ. ಏನಕ್ಕಂದರೆ ಆ ಕ್ಯಾಚ್ ಹಿಡ್ದಿರಲಿಲ್ಲ ಅಂದರೆ ಲಾಸ್ಟಿಗೆ ನಾವೆಲ್ಲ ಹೇಳ್ಬೋದು ಬುಮ್ರಾ ಮ್ಯಾಚ್ ವಿನ್ನರ್ ಅಂತ. ಆ್ಯಕ್ಚುಲಿ ಅವನು ಕೂಡ ಸಕ್ಕತ್ತಾಗೆ ಬೌಲಿಂಗ್ ಮಾಡಿದ್ದಾನೆ. ಆ 16 ಮತ್ತು 18ನೇ ಓವರ್ ಬೌಲಿಂಗ್ ಮಾಡಿ 1 ಓವರಲ್ಲಿ 8 ರನ್ನು, ಮತ್ತೊಂದು ಓವರ್ನಲ್ಲಿ 6 ರನ್ ಕೊಟ್ಟಿದ್ದಾನೆ. ಅಷ್ಟು ಪ್ರೆಷರ್ ಇದ್ದಾಗ, ಅಂಥ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾಗ ಅದು ಹೆಂಗೆ ಗುರು ಕಂಟ್ರೋಲ್ ಮಾಡ್ದ ಅವನು? ಆದರೂ ಕೂಡ ಅಕ್ಷರ್ ಪಟೇಲ್ ಹಿಡ್ದಿರೋ ಕ್ಯಾಚೇ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ. ಏನಕ್ಕಂದರೆ ಅವ್ನು ಕ್ಯಾಚ್ ಹಿಡ್ದಿರಲಿಲ್ಲ ಅಂದರೆ ಉಳಿದಿರೋ ಬ್ಯಾಟ್ಸ್ಮನ್ಗಳು ಆವಾಗಲೇ ಎಲ್ಲೋ ಇನ್ನೂ ಕಮ್ಮಿ ರನ್ ಮಾಡಿಬಿಟ್ಟು ಆರಾಮಾಗಿ ಬೇರೆ ಬೌಲರ್ಗಳಿಗೆ ಹೊಡೆದು ಈಸಿಯಾಗಿ ವಿನ್ ಆಗ್ತಿದ್ರು ಅಂತ ನನಗೆ ಅನಿಸುತ್ತೆ. ಮತ್ತು ಆ ಬೌಂಡ್ರಿ ಹತ್ರ ಹಿಡ್ದಿರೋ ಕ್ಯಾಚ್ನಲ್ಲಿ ಕಾಟ್ ಬೈ ಶಿವಮ್ ದೂಬೆ ಅಂತ ಬರುತ್ತೆ. ಬಟ್ ಅದರಲ್ಲಿ ಮಾಡಿರೋ 95% ಕೆಲಸ ಅಕ್ಷರ್ ಪಟೇಲು. ಫುಲ್ ಲಾಸ್ಟಿಗೆ ಹೋಗಿ ಹಿಂಗೆ ಹಿಡ್ಕೊಂಡು ಬಿಡ್ತಾನೆ ಇವನು, ಶಿವಮ್ ದೂಬೆ ಹಿಂಗೆ ಹಿಡ್ಕೊಂಡು ಬಿಡ್ತಾನೆ ಅಷ್ಟೇ. ಆದರೆ ಕಾಟ್ ಬೈ ಶಿವಮ್ ದೂಬೆ ಅಂತ ಬರುತ್ತೆ. ಆ ಥರ ಅಷ್ಟು ಕಷ್ಟಪಟ್ಟಿರೋ ಒಂದು ಕ್ಯಾಚಿಗೆ ಆ್ಯಕ್ಚುಲಿ ಇಬ್ಬರು ನೇಮ್ ಬರಬೇಕು, ಅಥವಾ ಅಕ್ಷರ್ ಪಟೇಲ್ ಅಂತಲೇ ಕೊಟ್ಟರು ಏನು ತೊಂದರೆ ಇಲ್ಲ ಅಂತ ನನಗನ್ಸುತ್ತೆ. ಹಾಗೆ ನಿಮಗೆ ಏನು ಅನಿಸುತ್ತೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್? ಆ್ಯಂಡ್ ಆಬ್ವಿಯಸ್ಲಿ ಬ್ಯಾಟಿಂಗಲ್ಲಂತೂ ಎಲ್ಲರೂ ಸಖತ್ತಾಗೆ ಆಡಿದ್ದಾರೆ ಅಂತ ಹೇಳ್ಬೋದು. ಸೊ ಬ್ಯಾಟಿಂಗ್ನಲ್ಲಿ ಸಂಜು ಸ್ಯಾಮ್ಸನ್ ಬಂದಮೇಲಂತೂ ಉಡಾಯಿಸ್ತವನೆ. ಎಲ್ಲ ಬಾಲು 6, ಎಲ್ಲ ಬಾಲು 4. ಏನು ಶಿವಮ್ ದೂಬೆ ಬಿಟ್ಟಾಕಿ ಗುರು, ಅವ್ನು ಚೆನ್ನಾಗಿ ಆಡ್ತೀನಿ ಅಂದರೂ ಕೂಡ ನಮ್ಮ ಟೀಮ್ಮೇಟ್ಸೇ ಕೊಡ್ತಾಯಿಲ್ಲ. ಆಲ್ರೆಡಿ 3 ಸತಿ ರನ್ಔಟ್ ಆಗಿದ್ದಾನೆ ವರ್ಲ್ಡ್ ಕಪ್ನಲ್ಲಿ. ತಿಲಕ್ ವರ್ಮಾ ಗುರು, ಅದೊಂದು 6 ಹೊಡಿತಾನೆ. ಯಪ್ಪ, ಏನು 6 ಅದು, ನೋಡ್ತಾನೆ ಇರೋಣ ಅನಿಸುತ್ತೆ. ಹೆಂಗೆ ಹೊಡೆದ ಆರ್ಚರಿಗೆ ಹೊಡಿತಾನೆ ಅನಿಸುತ್ತೆ. ಏನು ಸಖತ್ತಾಗಿ ಹೊಡಿತಾನೆ ಅಂದರೆ ವಾಹ್. ನಿಮಗೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಯಾವ್ದು ಅನಿಸುತ್ತೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. 2 ಇರೋದು ಇದರಲ್ಲಿ, ಅಕ್ಷರ್ ಪಟೇಲ್ ಇದು ಕ್ಯಾಚು, ಮತ್ತೊಂದು ಬುಮ್ರಾದ ಲಾಸ್ಟ್ 2 ಓವರ್ಸು. ಇದು 2 ಬಿಟ್ಟು ಬೇರೆ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ.